ಸರ್ ನಮಸ್ಕಾರ. ನಮಸ್ಕಾರ. ಆ, ಅದೇ ಈಗ ಹಾ ಸರ್. ನಮ್ಮ ಚಿತ್ರದುರ್ಗ ಜಿಲ್ಲೆ ಒಳಗೆ ಒಕ್ಕಲಿಗರಂತ ಯಾರು ಇಲ್ಲ. ಇಲ್ಲಿರೋರೆಲ್ಲ ಕುಂಚಿಟಿಗರೆ. ಕುಲಬೆಡಗು ಮನೆ ದೇವರುಗಳ ಆಧಾರದಲ್ಲಿ 101/48 ಬಯಲುಸೀಮೆ 48 ಕುಲಗಳಿದಾವೆ. ಓಕೆ ಸರ್. ಮಲೆನಾಡು ಕರಾವಳಿ ಭಾಗದಲ್ಲಿ 101 ಕುಲಗಳಿದಾವೆ. ತಮಿಳುನಾಡಲ್ಲಿ 70 ಕುಲಬೆಡಗುಗಳನ್ನ ಪಟ್ಟಿ ಮಾಡಿದ್ದಾರೆ. ಮನೆ ದೇವರುಗಳು ಅವ್ರವ್ರದೇ ಆದಂತ ಮನೆ ದೇವರುಗಳಿದಾವೆ. ಓಕೆ. ನಮ್ಮ ಕುಂಚಿಟಿಗ ಸಮಾಜಕ್ಕೆ 1200 ವರ್ಷಗಳ ಇತಿಹಾಸ ಇರೋದು. ನಮ್ಗೆ ಎರಡಕೆರೆ ಶಿಲಾಶಾಸನ, ಅರಸೀಕೆರೆ ಶಾಸನ, ಕರಿಘಟ್ಟ ಶಾಸನ ಶಿಲಾಶಾಸನಗಳು ಮತ್ತು ನಂದನವ ಸೂರ್ಣ ತಾಮ್ರ ಶಾಸನದಲ್ಲಿ ನಮಗೆ ಕುಂಚಿಟಿಗ ಅನ್ನೋ ಶಬ್ದ ಕಂಡು ಬರುತ್ತೆ. ಓಕೆ. ಇವೆಲ್ಲವನ್ನು ಪರಿಗಣಿಸಿ ನಮ್ಮನ್ನ ಹಿಂದೆ ವನ್ಮಯ್ಯರು, ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಹಾ 2021ರಲ್ಲಿ ಒಂದು ಜನಗಣತಿ ಮಾಡ್ತಾರೆ. ಅದರಲ್ಲಿ ನಮ್ಮನ್ನ ಒಕ್ಕಲಿಗರ ಅಡಿನಲ್ಲಿ ಮಾಡ್ತಾರೆ. ಓಕೆ. ಆಮೇಲೆ ಅವಾಗ ಅವ್ರೊಂದು ಮನವಿ ಕೊಡ್ತಾರೆ ಮಹಾರಾಜರಿಗೆ, ನಾವು ಒಕ್ಕಲಿಗರ ಅಡಿನಲ್ಲಿ ಬರ್ಕೊಡ್ದು, ಹಾ ಅವ್ರ ಆಚಾರ ವಿಚಾರಗಳು ಬೇರೆ ಇದಾವೆ, ನಮ್ಮವು ಬೇರೆ ಇದಾವೆ ಅಂತ ವನ್ಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಮನವಿ ಕೊಟ್ಟಾಗ ಹಾ 28ರಲ್ಲಿ ಕುಂಚಿಟಿಗ ಹಿಂದೂ ಧರ್ಮದಲ್ಲಿ ಒಂದು ಸ್ವತಂತ್ರ ಜಾತಿ ಅಂತ ಆದೇಶ ಮಾಡ್ತಾರೆ ಅವರು. ಓಕೆ. ಮಾಧವರಾವ್ ಅಂತ ಹೇಳಿ ಅವತ್ತಿನ ಗೆಜೆಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಮೈಸೂರು ಸರ್ಕಾರದಲ್ಲಿ. ಓಕೆ. ಆ ಮೈಸೂರು ಸರ್ಕಾರದ ಕ್ರಯಪತ್ರಗಳ ಮೇಲೆ ಇವತ್ತು ಭೂಮಿ ಖಾತೆ ಮಾಡಿಕೊಡ್ತಿದ್ದಾರೆ ಇಲ್ಲೆಲ್ಲ. ಓಕೆ. 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 ಯಾಕಂದ್ರೆ ಕೊನೆಯದಾಗಿ ಸ್ವಾತಂತ್ರ್ಯ ಬರುವಾಗಿದ್ದು ಅವ್ರದೇ ಸರ್ಕಾರ. ಓಕೆ. ಈಗ ಆ ಆದೇಶಕ್ಕೆ ಯಾವುದೇ ತಿದ್ದುಪಡಿ ಆಗ್ಲಿ ಅದನ್ನ ಬದಲಾವಣೆ ಆಗ್ಲಿ ಈ ಸರ್ಕಾರಗಳು ಮಾಡಿಲ್ಲ. ಹಾ 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 ಅವತ್ತಿನಿಂದ ನಾವು ಕುಂಚಿಟಿಗರು ಅಂತಲೇ ಬಂದಿದ್ವಿ. ಹಾ ಇವರು ರಾಜಕೀಯವಾಗಿ ನಮ್ಮನ್ನ ಒಡೆದಾಳ ನೀತಿ ಅನುಸರಿಸೋದಕ್ಕೆ ನಮ್ಮನ್ನ ಲಿಂಗಾಯತ ಮತ್ತು ಒಕ್ಕಲಿಗರ ನಡುವೆ ಕುಂಚಿಟಿಗರನ್ನ ಹರಿದು ಹಂಚಿ ಹೋಗಂಗ್ ಮಾಡಿದ್ದಾರೆ ಬೇರೆ ಬೇರೆ ಹೆಸರುಗಳಲ್ಲಿ. ಓಕೆ. ಓಕೆ. ಅಂದ್ರೆ ಇದು ಧಾರವಾಡ ಡಿವೈಡ್ ಆಗೈತೆ. ಅದನ್ನ 2 ಭಾಗಕ್ಕೆ ಮಾಡಿದ್ದಾರೆ. ಲಿಂಗಾಯತರಲ್ಲಿ ಒಂದು ಸೇರ್ಕೊಂಡಿದಾರಾ? ಲಿಂಗಾಯತರಲ್ಲೂ ಸೇರ್ಕೊಂಡಿದ್ದಾರೆ. ಒಂದಷ್ಟು ಜನ ಧಾರವಾಡ ಭಾಗದಲ್ಲಿ ಕುಂಚ ಒಕ್ಕಲ್ ಅಂತ ಇದ್ದಾರೆ. ಅವರಿಗೆ ಸೆಂಟ್ರಲ್ ಓಬಿಸಿ ಕೊಟ್ಟಿದ್ದಾರೆ. ಅವರು ನಮ್ಮವೇ ಮನೆ ದೇವರು ಕುಲಬೆಡಗು. ಓಕೆ. 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 ಆಮೇಲೆ ಹಾವೇರಿ, ಸಿರಸಿ, ಹೊನ್ನಾಳಿ ಭಾಗದಲ್ಲಿ ಹಾ ಹಾವೇರಿಯಿಂದ ಸಿರಸಿವರೆಗೂ ಅಲ್ಲಿ ಏನ್ ಮಾಡಿದ್ರೆ ಕಮ್ತ ಮಾಡೋರು ಅಂತ, ವ್ಯವಸಾಯ ಮಾಡೋರು ಕಮ್ತ ಮಾಡೋರು ಅಂತ ಅವತ್ತಿನ ಇದ್ರಲ್ಲಿ ಮರಾಠಿ ಲ್ಯಾಂಗ್ವೇಜ್ ಅಲ್ಲಿ ಮುಂಬೈ ಕರ್ನಾಟಕಕ್ಕೆ ಒಳಪಟ್ಟಿದ್ರಲ್ಲ ಅವರು, ಓಕೆ. ಅವರು ಕಮಾಟಿ ಅಂತ ಕರ್ಕೊಂಡಿದ್ದಾರೆ. ಅವ್ರಿಗೆ ಸ್ಟೇಟ್ ಅಲ್ಲಿ ಪ್ರವರ್ಗ 1ರಲ್ಲಿ ಮೀಸಲಾತಿ ಇದೆ. ವರ್ಗ 1ರಲ್ಲಿ ಅವರು ನಮ್ಮ ಜೊತೆಗೆ ವೈವಾಹಿಕ ಸಂಬಂಧಗಳೆಲ್ಲ ಮಾಡಿದ್ದಾರೆ. ಹಾ 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 ಆ ನಂತರ ಏನಾಗಿದೆ, ಹಾ ನಮ್ಮ ನ್ಯಾಮತಿ ಮತ್ತು ಈ ಹೊನ್ನಾಳಿ ಭಾಗಕ್ಕೆ ಬಂದ್ರೆ ನಾಮದಾರಿ ಕುಂಚಿಟಿಗರು ಅಂತ ಇದ್ದಾರೆ. ಹಾ 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 ಅವರು ಮಾಂಸಾಹಾರವನ್ನ ತಿನ್ನಲ್ಲ. ಓಕೆ. ಅವರು ಕೂಡ ಈಗ ನಾಮದಾರಿ ಅನ್ನೋದನ್ನ ಬಿಟ್ಬಿಟ್ರು. ಯಾಕಂದ್ರೆ ಒಬ್ರು ಶ್ರೀನಿವಾಸಯ್ಯ ಅಂತ ಹೇಳಿ ಹಾ ದಾವಣಗೆರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಹಾ ನಾಮದಾರಿ ಸರ್ಟಿಫಿಕೇಟ್ ಪಡೆದಿರ್ತಾರ ಅವರು. ಓಕೆ. ಅದರಲ್ಲಿ ಒಬ್ಬ ಸಮೀಪದ ಸ್ವತಂತ್ರ ಪ್ರತಿಸ್ಪರ್ಧಿ ಇಲ್ಲ, ಇವ್ರ ತಾತ ಇವ್ರ ಅಜ್ಜ ಕುಂಚಿಟಿಗ, ಇವ್ರ ನಾಮದಾರಿ ಅಂತ ನಕಲಿ ಜಾತಿ ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಕ್ವಶನ್ ಮಾಡಿದ್ಕೆ ಹಾ ಅವ್ರದ್ದು ಜಿಲ್ಲಾ ಪಂಚಾಯತ್ ಸದಸ್ಯತ್ವ ರದ್ದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಿಂದಕ್ಕೆ ಪಡಿತಾರೆ. ಮತ್ತೆ ಹಾಗಾದ್ರೆ ಇದು ಕುಂಚಿಟಿಗ ಅನ್ನೋದು ಸ್ವತಂತ್ರ ಜಾತಿ? ಕುಂಚಿಟಿಗ ಅನ್ನೋದು ಹಿಂದೂ ಧರ್ಮದಲ್ಲಿ ಸ್ವತಂತ್ರ ಜಾತಿ. ಸ್ವತಂತ್ರ ಜಾತಿ. ಓಕೆ. 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 ಒಕ್ಕಲಿಗರಿಗೂ ನಮಗೂ ಯಾವುದೇ ರೀತಿಯಲ್ಲಿ ಕುಲಬೆಡಗು, ಮನೆ ದೇವರು ಮತ್ತು ಯಾವುದೇ ಇದರಲ್ಲಿ ಹೊಂದಾಣಿಕೆ ಇಲ್ಲ. ಹಾ 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 ನಮ್ದು ಹೊಂದಾಣಿಕೆ ಇರೋದು ಒಕ್ಕಲಿಗ, ಕುಂಚಿಟಿಗ, ಕುರುಬ, ಗೊಲ್ಲ 3 ಒಂದೇ ರೀತಿ ಸಾಮ್ಯವಾದಂತ ಹೋಲಿಕೆಗಳಿದಾವೆ. ಪರಸ್ಪರ ಸಮೀಪದಲ್ಲಿ ವಾಸ ಮಾಡ್ತಾರೆ. ಹಾ 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 ಒಂದೇ ಭೌಗೋಳಿಕವಾಗಿ ಒಂದ್ ಕಡೆ ಇದಾರೆ. ಒಂದು ನಮ್ಮ ಆಚಾರ ವಿಚಾರ ಎಲ್ಲ ಒಂದೇ ತರ. ಒಂದೇ ತರ ಕುಲಬೆಡಗುಗಳಿದಾವೆ. ಕುರಿ ಸಾಕ್ತಿವಿ. ಹಾ ಕುಂಚಿಟಿಗರ ಹತ್ರ ಗೊಲ್ರು ಇದಾರೆ, ಗೊಲ್ರ ಹತ್ರ ಕುರುಬ್ರು ಇದಾರೆ. ಹಾ ಈ ತರ ಇದೀವಿ. ನಮ್ಮ 3 ಜನವನ್ನ ನಾವು ವರ್ಗ 1ರಲ್ಲಿ ಇಡ್ಬೇಕಿತ್ತು ಹಿಂದೆನೆ. ಓಕೆ. ಓಕೆ. ಆ ಗಂಗಡಿಕಾರ ಒಕ್ಕಲಿಗರನ್ನ ಮತ್ತೆ ಇವ್ರನ್ನ ಸಾದ್ಲಿಂಗಾಯತನ ಒಂದು ವರ್ಗದಲ್ಲಿ ಇಟ್ರೆ ಅವರು ಪ್ರಬಲವಾಗಿದ್ದಾರೆ, ನೀರಾವರಿ ಪ್ರದೇಶದಲ್ಲಿದ್ದಾರೆ, ಹಾ 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 ಮೀಸಲಾತಿ ಕೊಡೋ ವಿಚಾರವಾಗಿ. ಹಾ ಇಷ್ಟೆಲ್ಲ ಮಾಡಿ ನಾವು ರಾಜ್ಯಾದ್ಯಂತ ತಮಿಳುನಾಡು, ಕೇರಳ ಭಾಗದಲ್ಲಿರೋ ಎಲ್ಲಾ ಕುಂಚಿಟಿಗರನ್ನ ಸಂಘಟಿಸಿ ಭಾವೈಕ್ಯತಾ ಪ್ರವಾಸ, ಯಾರು ತಪ್ಪು ತಿಳುವಳಿಕೆಯಿಂದ ಬದಲಾಯಿಸ್ಕೊಂಡಿದ್ರೆ ಮರಳಿ ಬಾ ಕುಂಚಿಟಿಗ ಅಂತ ಜನಾಂದೋಲನ ಮಾಡಿ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿ ಜಾತಿ ತಿದ್ದುಪಡಿಗೋಸ್ಕರ ಓಕೆ. ತಂದೆ ಜಾತಿ ಪತ್ರ ಆಗಿ ಮಗನ್ ತಪ್ಪಾಗಿದ್ದು ಸರಿಪಡಿಸ್ಕೊಳ್ರಿ ಅಂತ ಹೇಳ್ತಾ ಇದ್ರು ಕೂಡ ಹಾ ನಾವು 18 ಜಿಲ್ಲೆ 46 ತಾಲೂಕಿನಲ್ಲಿ ಹಾ ಬಯಲುಸೀಮೆ, ಮಲೆನಾಡು, ಕರಾವಳಿ ಮತ್ತು ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು ಭಾಗದಲ್ಲಿ ಇದೀವಿ ನಾವು. ಮತ್ ನಿನ್ನೆ ಮೀಟಿಂಗ್ ಆಗಿರೋದು ರಾಜಕೀಯ ಪ್ರೇರಿತ ಅಂತ ಹೇಳ್ತೀರಾ? ಸಂಪೂರ್ಣವಾಗಿ ಅವರು ಯಾವ್ದೋ ಒಂದು ಅಲ್ಲಿ ಹೋಗೋರು ಯಾರಂದ್ರೆ ಹಾ ಚುನಾವಣೆಯಲ್ಲಿ ಟಿಕೆಟ್ ಬೇಕು, ಹಾ ನಮ್ಗೆ IAS KS ಅಥವಾ ದೊಡ್ಡ ದೊಡ್ಡ ಹುದ್ದೆರಿಗೆ ವರ್ಗಾವಣೆ ಬೇಕು, ಹಾ ನಮ್ಗೆ ಗುತ್ತಿಗೆ ತಾಣೋದಕ್ಕೆ ಮತ್ತೆ ಬಿಲ್ ಮಾಡೋದಕ್ಕೆ ಆ ನಾಯಕರು ಬೇಕು, ಬೇರೆ ಬೇರೆ ಸರ್ಕಾರದಾಗಿರೋ ಹಾ ನಾಯಕರು ಬೇಕು, ಅಲ್ಲಿ ಒಕ್ಕಲಿಗರ ಪ್ರಭಾವ ಇದೆ, ಓಕೆ. ಅವ್ರ ಜೊತೆಗೆ ನಾವಿದ್ರೆ ನಮ್ಮ ಕೆಲಸಗಳಾಗ್ತವೆ ಓಕೆ. ಓಕೆ. ಅಂತ ಹೇಳಿ ಓಕೆ. ಇವರು ಕೆಲವು ಜನ ಲಾಭ ಪಡೆಯಕ್ಕೆ ಹಾ ಉಳಿದಂತ ಲಕ್ಷಾಂತರ ಜನಗಳನ್ನು ಬಲಿ ಕೊಡ್ತಾರೆ.
ಓಕೆ 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 ಈ ಲಕ್ಷಾಂತರ ಜನಗಳಲ್ಲಿ ಈಗಾಗಲೇ ಹೊಸಳಿಗೆ ನಮ್ಮಲ್ಲೇ ಕೆಲವರಿಗೆ ನೌಕರಿ ಬಂದಾಗ ಸಿಂಧುತ್ವ ಸಿಕ್ಕಿಲ್ಲ, ಕುಂಚಿಟಿಗರು ಒಕ್ಕಲಿಗರು ಹೆಂಗ್ ತಾಳ್ರಿ ಅಂತ. ಆಮೇಲೆ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಕೂಡ ಇಂಥ ಮಹತ್ವದ ಸಂದರ್ಭದಲ್ಲಿ ಇವ್ರ ಸಭೆಯನ್ನ ತಡೀಬೇಕು, ಹೌದು ಜಾತಿ ಬದಲಾವಣೆಗೆ ಪ್ರಚೋದನೆ ಮಾಡ್ತಾ ಇದ್ರಿ ಅಂತ ಹೇಳಿ. ಹೌದು. ಅದೇ ಯಾರ್ಯಾರು ಒಕ್ಕಲಿಗ ಜಾತಿ ನೆನ್ನೆ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಯಾರು ರಮೇಶ್ ಅಣ್ಣರು, ಕಸುನಳ್ಳಿ ರಮೇಶ್ ಅಣ್ಣ, ಅದನ್ನ ನೋಡಿದೆ ನಾನು. ಅವರು ಅದೇ ವ್ಯಾಖ್ಯಾನ ಮಾಡಿದ್ರು. ಇಲ್ಲಿ ನಮ್ಮಲ್ಲಿ ಧರ್ಮ ಬದಲಾವಣೆ ಮಾಡಬಹುದು, ಯಾವುದೇ ಧರ್ಮದಿಂದ ಧರ್ಮಕ್ಕೆ ಬದಲಾವಣೆ ಮಾಡಕ್ಕೆ ಸಂವಿಧಾನದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಈಗ ನಾವು ಬೇಕಾದ್ರೆ ಹಿಂದೂ ಧರ್ಮ ಬೇಡ ಅಂದ್ರೆ ಬೌದ್ಧ ಧರ್ಮಕ್ಕೆ ಹೋಗ್ಬೇಕು, ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ಬೋದು, ಜೈನ ಧರ್ಮಕ್ಕೆ ಹೋಗ್ಬೋದು, ಅದು ಅವ್ರ ಇಷ್ಟ. ಹೌದು. ಅದಕ್ಕೆ ಯಾರು ಪ್ರಚೋದನೆ ಮಾಡಂಗಿಲ್ಲ. ಹೌದು. ಸ್ವಇಚ್ಛೆಯಿಂದ ಹೋಗ್ಬೋದು. ಹೌದು. ಪ್ರಚೋದನೆ ಮಾಡಿದ್ರೆ ತಪ್ಪಾಗತ್ತೆ ಕಾನೂನಿಗೆ. ಸ್ವಇಚ್ಛೆಯಿಂದ ಹೋಗ್ಬೋದು, ಹೆದರಿಕೆ ಬೆದರಿಕೆನೂ ಮಾಡಂಗಿಲ್ಲ ಯಾರಿಗೂ. ಅದಾದ್ಮೇಲೆ ಜಾತಿ ಯಾವ ಧರ್ಮಕ್ಕೆ ಹೋದ್ರೆ ಅವನ ಜೊತೆಗಿರುತ್ತೆ. ನಾನು ಬೌದ್ಧ ಧರ್ಮಕ್ಕೆ ನಾನು ಹೋದ್ರೆ ಬೌದ್ಧ ಕುಂಚಿಟಿಗೆ ಹಾಕ್ತೀನಿ, ಜೈನ ಧರ್ಮಕ್ಕೆ ಹೋದ್ರೆ ಜೈನ ಕುಂಚಿಟಿಗೆ ಹಾಕ್ತೀನಿ, ಜಾತಿ ಮಾತ್ರ ನನ್ನ ಜೊತೆಗೆ ಬರುತ್ತೆ. ಹೌದು. ಜಾತಿ ಬದಲಾವಣೆ ಅಕ್ಷಮ್ಯ ಹಾಗೂ ಶಿಕ್ಷಾರ್ಹ ಅಪರಾಧ. ಹೌದೌದು. ಹಂಗಿರುವಾಗ ಈಗ ಅವ್ರಿಗೆ ಕುಂಚಿಟಿಗ ಇದ್ದಾರೆ, ಇವರೆಲ್ಲ ಈಗ ಏನ್ ಹೇಳಿಕೆ ಕೊಟ್ಟಿದ್ರೆ ಅವರೆಲ್ಲ ಕುಂಚಿಟಿಗ್ರೆ, ನೆಂಟರು ಅಣ್ತಮ್ಮ ಆಗ್ಬೇಕು, ಅವರು ಕುಲ ಬಡಗಿದಾವೆ, ನಮಗೂ ದೇವ್ರುಗಳಿಗೆ ಬರ್ತಾರ ಅವರು. ಮತ್ತೆ ಒಕ್ಕಲಿಗರು ಅಂತ ಅವ್ರು ಹೇಳೋದಾದ್ರೆ ನಮ್ಗಿನ್ನು ಜಾಸ್ತಿ ಮೀಸಲಾತಿ ಇರೋಂಥದ್ದು ನಮ್ಗೆ ಅವಕಾಶ ಮಾಡಿಕೊಡೋದಾರೆ, ನಮ್ಗೆ ಸರ್ಟಿಫಿಕೇಟ್ ಕೊಡೋದು ನಾವು ಬದಲಾಯಿಸ್ಬಿಡ್ತೀವಿ. ಲಾಭ ಇರೋಂತ ಜಾತಿಗೆ ಹೋಗ್ಬಿಡ್ತೀವಿ ಇವ್ರನ್ನ ಬಿಡೋದಾದ್ರೆ. ಹಿಂಗೆ ಇವ್ರು ಒಕ್ಕಲಿಗರಾಗಿ ಹೋಗೋದಾದ್ರೆ ನೀವು ಲಾಭ ಜಾತಿಗೆ ಹೋಗ್ಬಿಡ್ತೀರಾ ಚೇಂಜ್ ಮಾಡ್ಕೊಂಡು. ಲಾಭ ಇರೋ ಜಾತಿಗೆ ಹೋಗಕ್ಕೆ ಅವಕಾಶ ಕೊಡ್ತಾರ ಕಾನೂನಿಗೆ. ಇಲ್ಲ ಕೊಡಕ್ಕಾಗಲ್ಲ. ಆದ್ರೂ ಕೂಡ ಕುಲದಲ್ಲಿ ಕುಂಚಿಟಿಗನೇ ಸಾರ್ವಭೌಮ. ಅವ್ನು ಯಾವ್ದು ಸುಳ್ಳು ಹೇಳಿದ್ರು ಬೆಡಗ್ ಸುಳ್ಳು ಹೇಳೋದಿಲ್ಲ. AS ಅಧಿಕಾರಿ ಬಂದಿದ್ದಾನೆ, ನಿನ್ ಮಗಳು ಕೊಡ್ತೀಯನೇ ಅಂದ್ರೆ ಇಲ್ಲಿ ನೆಂಟರಾಗಬೇಕು, ಆ ತಾಯಿ ಕುಲ ಒಂದೇ ಆಗುತ್ತೆ, ಅದಂಗ ಕೊಡ್ತೀಯ ಅಂತ ಹೇಳ್ತಾನೆ. ಯಾರು ಗುಡಿಸಲಲ್ಲಿರೋ ಕುಂಚಿಟಿಗನ್ ಕೇಳಿದ್ರೆ ಈ ಮಾತು ಹೇಳ್ತಾನೆ. ಕೊಡೋದಿಲ್ಲ ಅವನು. AS ಅಧಿಕಾರಿ ಕೇಳಿದ್ರೆ ಅದೇನಾಗುತ್ತೆ, ಒಂದ್ ಹೆಣ್ಣು ಕೊಟ್ಬಿಡ ಅಂತ ಕೊಡೋದಿಲ್ಲ ಅವನು. ಅದೇ ಬ್ಯಾಂಕಿನಲ್ಲಿ ಸಾಲ ತಗೋಬೇಕು, ತೋಟ ಇಲ್ಲ ಐತಿ ಅಂತ ಹಾಕಂದ್ರೆ ಅಫಿಡವಿಟ್ ಮಾಡಿಬಿಡ್ತಾನೆ ಅದನ್ನ. ಒಕ್ಕಲಿಗರ ಅಂತ ಮಾಡ್ಕೊಂಡು ಮದುವೆ ಮಾಡ್ಬಿಡೋದು. ಹಂಗ್ ಮಾಡ್ಕೊಂಡು ಮದುವೆ ಮಾಡೋ ಕೆಲಸ ಮಾಡ್ತಾರೆ. ನಮ್ಮ AS KS ಅಧಿಕಾರಿಗಳಾಗಿರೋರೆಲ್ಲ ಮುಕ್ಕಾಲ್ ಭಾಗ ಅವ್ರದ್ರಾಗ ಹೋಗಿ ಮದುವೆ ಆಗಿದ್ದಾರೆ. ಯಾಕಂದ್ರೆ ನಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರ ಅವರು. ನಮ್ ಕೇಳಿದ ಜಾಗಕ್ಕೆ ಪವರ್ಫುಲ್ ಇರ್ತೀವಿ ನಾವು ಅಂತ. ಅಧಿಕಾರಕ್ಕಿಂತ ಮುಖ್ಯ ನಮ್ಮ ಇದು ಸ್ವಾಭಿಮಾನ ಮುಖ್ಯ ಆಗ್ಬೇಕು. ಸಂವಿಧಾನವನ್ನ ನಾವು ಗೌರವಿಸ್ಬೇಕು. ಈಗ ನಮ್ಗೆ ಕುಂಚಿಟಿಗ ಕುಲಶಾಸ್ತ್ರೀಯ ಅಧ್ಯಯನ ವರದಿ ಆಗಿದೆ 2018ರಲ್ಲಿ. ಅದರಲ್ಲಿ ಕುಂಚಿಟಿಗ ಇದೆ. ವಿವಿಧ ತಾಲೂಕಿನ ತಹಸೀಲ್ದಾರರಿಂದ ನಾವು ಮಾಹಿತಿ ಪಡೆದಾಗ ಕುಂಚಿಟಿಗ ಒಂದು ಸ್ವತಂತ್ರ ಜಾತಿ, ನಾಮದಾರಿ ಕುಂಚಿಟಿಗ, ಕಮಾಟಿ ಕುಂಚಿಟಿಗ ಅಂತ ಆಗಲಿ, ನಾವು ಕುಂಚಿಟಿಗ ಲಿಂಗಾಯತ, ಕುಂಚಿಟಿಗ ಒಕ್ಕಲಿಗ, ವೀರಶೈವ ಕುಂಚಿಟಿಗ ಈ ರೀತಿ ಕೊಡಲು ಬರುವುದಿಲ್ಲ. ಕುಂಚಿಟಿಗ ಒಂದು ಸ್ವತಂತ್ರ ಜಾತಿ, ಪ್ರವರ್ಗ 3A ಅಡಿಯಲ್ಲಿ ಗುರುತಿಸಿಕೊಂಡಿದೆ. ಇವ್ರು ನಮ್ದು ವಿರೋಧ ಯಾಕಂದ್ರೆ ಇವ್ರು ಯಾವ್ದ್ರ ಹೋಗಿದ್ರು ನಾವು ಸುಮ್ನೆ ಆಗ್ತಿದ್ವಿ. ನಾವು ಮಾಡದೆ ಒಕ್ಕಲ್ತಾನಲ್ಲ ಬಿಡು, ನಮ್ಮನ್ನ ಒಕ್ಕಲಿಗರಂದ್ರೆ ಇನ್ನೇನಾಗುತ್ತೆ ಸುಮ್ನೆ ಇರ್ತಿದ್ವಿ ನಾವು. ತಾರಡಿಯಲ್ಲಿರ್ತಕ್ಕಂಥ 16, 17 ಇವ್ರಿಗೆಲ್ಲರಿಗೂ ಸೆಂಟ್ರಲ್ OBC ಕೊಟ್ಟು 95ಗೆ ಮಂಡಲ ಆಯೋಗದ ವರದಿ ಒಳಗೆ ಕುಂಚಿಟಿಗರನ್ನ ಮಾತ್ರ ಕೈ ಬಿಟ್ಟದ್ದು ಯಾಕೆ ಇವರು. ಈಗ 30 ವರ್ಷಗಳ ಕಾಲ ಸೆಂಟ್ರಲ್ ನಮ್ಗೆ ಉದ್ಯೋಗ, ಶಿಕ್ಷಣ ಎಲ್ಲದರಲ್ಲೂ ವಂಚನೆ ಆಯ್ತು ನಮ್ಗೆ. ಇಷ್ಟು ವಂಚನೆ ಆದ್ರೂ ಆಮೇಲೆ ಬಂದರೆ ಕೆಲಸ ಕಳ್ಕೊಂಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಬಂದು ಸಿಂಧುತ್ವ ಸಿಕ್ಕಿಲ್ಲ ಹೋಗಿದ್ದಾರೆ, ಕೃಷಿ ಅಧಿಕಾರಿ ಹುದ್ದೆ ಹೋಗೈತೆ, ಪೊಲೀಸ್ ಹುದ್ದೆ ಹೋಗಿದಾವ್ ರಾಜ್ಯ ಸರ್ಕಾರದಲ್ಲಿ. ಇಷ್ಟೆಲ್ಲ ಆಗಿದೆ ಅಂತ ಕೇಳಿದ್ರೆ ಇವ್ರು ಏನ್ ಹೇಳ್ತಾರೆ, ರಾಜಕೀಯ ಟಿಕೆಟ್ ತರ ಜನ ಯಾರ 2 ಜನಕ್ಕೆ ಆಗುತ್ತ್ರಿ, ಸಮಾಜ ಹೊಡಿಬಾರ್ದ್ರಿ ಅಂತಾರೆ. ಸಮಾಜ ಹೊಡೆದ್ರಿ ಇವ್ರು. ಈ ತರ ಆಗಿದೆ. ಅದಕ್ಕೆ ಇವ್ರದ್ದು ತಪ್ಪು ಅಂತ ಹೇಳಿ ನಾವು ಖಂಡಿಸ್ತೀವಿ. ಯಾರು ಸ್ವಾಭಿಮಾನ ಇವತ್ತು ರಾಜ್ಯಾದ್ಯಂತ ಕುಂಚಿಟಿಗ ಹಲವಾರು ಸಂಘ ಸಂಸ್ಥೆಗಳು ಒಗ್ಗೂಡಿದವೆ. ಆ 30 ವರ್ಷದ OBC ಮೀಸಲಾತಿ ವಂಚನೆಯನ್ನ ನೆನಪಿಟ್ಕೊಂಡಿದ್ದಾರೆ. ಇನ್ ಯಾವ ಕಾರಣಕ್ಕೂ ಅವ್ರ ಜೊತೆಗಿರೋದಿಲ್ಲ. ಯಾರ್ದನ್ನ ಒಂದು ಕಂಡಾರ್ ಮನೆ ಗೋಡೆಗೆ ವಾರ್ಗಪ್ರ ಹಾಕೊಂಡು ಕೂಲಿ ನಾಲಿ ಮಾಡಿ ಬದುಕ್ಬಿಡ್ತೀವಿ ಅಂತಾರಲ್ಲ, ಬೇರೆ ಹೋಗ್ಬೇಕಾರೆ ಹಂಗೆ ಅವ್ರ ಜೊತೆ ನಾವು ಗುರುತಿಸ್ಕೊಂಬೋದಿಲ್ಲ ಅಂತ ಹೊರಟಿದಾರೆ. ಈಗ ಹಿಂದೆ ಗುರುತಿಸ್ಕೊಂಡು ಅವ್ರ ಮಕ್ಕಳಿಗೆ ಬರೆಸ್ಬಿಟ್ಟದಾರಲ್ಲ ಒಕ್ಕಲಿಗ ಅಂತ. ಅವರು ಹಠ ತೊಟ್ಟಾರಂಗೆ. ಒಕ್ಕಲಿಗರು ಯಾರು ನೀವ್ ಯಾಕೆ ಬಿಟ್ಟು ಹೋಗ್ತಾರಂತ ಅವ್ರು ಕೇಳ್ತಾ ಇಲ್ಲ. ಒರಿಜಿನಲ್ ಒಕ್ಕಲಿಗರು ನಮ್ಮದೇ ಕುಂಚಿಟಿಗರು ಮಕ್ಕಳಿಗೆ ಒಕ್ಕಲಿಗ ಬರೆಸಿದಾರಲ್ಲ, ಅವ್ರು ಹಠ ತೊಟ್ಟಾರಂಗ. ಅವರೆಲ್ಲ ಸುಸ್ಥಿತಿಯಾಗಿದ್ದಾರೆ, ಬೆಳೆ ಬಟ್ಟಿದ್ದಾರೆ, ಟೌನ್ ಆಗಿದ್ದಾರೆ, RCC ಮನೆಗಿದ್ದಾರೆ, ಕಾರ್ನ ತಿರುಗಾಡ್ತಾರೆ, ಇಂತಾರಿದಾರಲ್ಲ. ಹಂಗಾಗಿ ಅವ್ರು ಕುಂಚಿಟಿಗರಾಗಿದ್ರು ಕೂಡ ಅವರು ಒಕ್ಕಲಿಗರು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅವರಿಗೆ. ನಮ್ಗೆ ವರ್ಗ 1ರಲ್ಲಿ ಮೀಸಲಾತಿ ಕೊಡ್ಬೇಕಂತ ಕುಲಶಾಸ್ತ್ರ ಅಧ್ಯಯನ ವರದಿ ಶಿಫಾರಸ್ ಮಾಡಿದೆ. ಬುಡಕಟ್ಟು ಸಂಸ್ಕೃತಿ ನಮ್ದು ಅಂತ. ಆದ್ರಿಂದ ಇವರು ಈ ಸಭೆಯನ್ನ ಆಯೋಜಿಸಿರೋದು ಕಾನೂನು ಬಾಹಿರ. ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಇವರಿಗೆ ನೋಟಿಸ್ ಕೊಡಬೇಕು, ಮತ್ತೆ ಕ್ರಮ ತಗೋಬೇಕು. ಯಾರ್ಯಾರು ಒಕ್ಕಲಿಗ ಪತ್ರ ಪಡೆದಿದ್ದಾರೆ ಅವ್ರೆಲ್ಲ ಕುಂಚಿಟಿಗ ಜಾತಿಗೆ ತಿದ್ದುಪಡಿ ಮೂಲಕ ಮರಳಿ ಬರೋದಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡ್ಬೇಕು, ಮತ್ತೆ ಕ್ರಮ ಕೂಡ ಜರುಗಿಸ್ಬೇಕು. ಸುಳ್ಳು ಮಾಹಿತಿ ಕೊಟ್ರ ಅವ್ರ ಮೇಲೆ. ಆಯ್ತು ಬ್ರದರ್, ಆಯ್ತು.
ಸರಿ ಸರ್. ಅಲೋ, ಹೇಳಿ ಸರ್. ಇವ್ರದೊಂದು ಫೋಟೋ ಕಳ್ಸ್ಕೊಡು, ವಾಯ್ಸ್ ರೆಕಾರ್ಡ್ ಹಂಗೆ ಬಿಡ್ತೀನಿ. ಸರಿ. ಫೋಟೋ ಸೆಂಡ್ ಮಾಡು, ಚೆನ್ನಾಗಿರೋದು ಕಳ್ಸು. ಹೆಸರು ಇವ್ರ ಹೆಸರೇನು ಹೇಳು? ಎಸ್.ವಿ. ರಂಗನಾಥ್, ಕುಲಶಾಸ್ತ್ರ ಅಧ್ಯಯನಕಾರರು. ಅದನ್ನ ಕಳ್ಸಪ್ಪ, ಕೆಳಗಡೆ ಟೈಪ್ ಮಾಡಿ. ನಾನು ನ್ಯೂಸ್ ಮಾಡ್ತೀನಿ. ಸ್ವಲ್ಪ ನಮ್ದು ಬೆಳಗ್ಗೆ ಕಾರ್ಯಗಳು ಶುರುವಾಗೈತೆ, ಆಮೇಲೆ ಮಾಡ್ತೀನಿ. ಸರಿ.